ಭಾರತ ಸಂಕಲ್ಪದೊಂದಿಗೆ ಸ್ವಾತಂತ್ರ್ಯ ಪಡೆಯುವಲ್ಲಿ ಮಡಿದವರಿಗಾಗಿ ಆಟ ಪಂಚಿ ಮೆರವಣಿಗೆ. ಹೌದು ವೀಕ್ಷಕರೇ, ಇಂದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಸವಣೂರ ನಗರದಲ್ಲಿ ಅಖಂಡ ಭಾರತ ಸಂಕಲ್ಪದೊಂದಿಗೆ ಸ್ವಾತಂತ್ರ್ಯ ಪಡೆಯುವಲ್ಲಿ ಮಡಿದವರಿಗಾಗಿ ಪಂಚಿ ಮೆರವಣಿಗೆಯನ್ನು ಮಹನೀಯರ ಸ್ಮರಣಾರ್ಥ ಸವಣೂರು ಪಟ್ಟಣದಲ್ಲಿ ವಂದೇ ಮಾತರಂ ಸ್ವಯಂ ಸೇವಾ ಸಂಸ್ಥೆ ತಾಲೂಕು ಘಟಕ ಸವಣೂರು ಹಾಗೂ ಯುವ ಬ್ರಿಗೇಡ್ ವತಿಯಿಂದ ಆಗಸ್ಟ್ 12ರ ರಾತ್ರಿ ಬೃಹತ್ ಪಂಜಿನ ಮೆರವಣಿಗೆ ಕೈಗೊಳ್ಳಲಾಯಿತು. ಇಲ್ಲಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಿಂದ ಆರಂಭಗೊಂಡ ಪಂಚಿನ ಮೆರವಣಿಗೆ ಹಳೆಕೋಟ್, ಶುಕ್ರವಾರಪೇಟೆ, ಭರಮಲಿಂಗೇಶ್ವರ ವೃತ್ತ ಹಾಗೂ ಮುಖ್ಯ ಮಾರುಕಟ್ಟೆ ಮಾರ್ಗವಾಗಿ ತೆರಳಿ ಸಿಂಪಿಗಲ್ಲಿ, ದಂಡಿನಪೇಟೆ ಗಣೇಶ ದೇವಸ್ಥಾನಕ್ಕೆ ಸಂಪನ್ನಗೊಂಡಿತು. ಮೆರವಣಿಗೆ ಉದ್ದಕ್ಕೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ಹುತಾತ್ಮರ ಜಯಘೋಷಗಳು ಪಟ್ಟಣದಾದ್ಯಂತ ಪ್ರತಿಧ್ವನಿಸಿದವು. ಭಾರತ ಸಂಕಲ್ಪದ ಉದ್ದೇಶದ ಕುರಿತು ಯುವ ಮುಖಂಡ ನವೀನ್ ಸಾಸನೂರು, ಕಿರಣ್ ಕುಮಾರ್ ವಿವೇಕಾಂಶಿ ಮಾತನಾಡಿದರು. ಹಿಂದೆ ಭಾರತ ಅಖಂಡವಾಗಿತ್ತು, ಮುಂದೆಯೂ ಅಖಂಡ ಭಾರತವನ್ನು ಕಟ್ಟುತ್ತೇವೆ. ನಡುವೆ ರಾಜಕೀಯ ಕಾರಣಗಳಿಗಾಗಿ ಭಾರತವನ್ನು ತುಂಡರಿಸಲಾಗಿದೆ. ಅದನ್ನು ಸರಿಪಡಿಸಿ ಮತ್ತೆ ಭಾರತವನ್ನು ಪರಮ ವೈಭವದ ಸ್ಥಿತಿಗೆ ಕೊಂಡೊಯ್ಯಲು ನಾವೆಲ್ಲ ಶ್ರಮಿಸಲಿದ್ದೇವೆ ಎಂದರು. ಹಾಗೂ ಇದೇ ಸಂದರ್ಭದಲ್ಲಿ ರಾಷ್ಟ್ರಮಟ್ಟದ ಕಬಡ್ಡಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡ ನಮ್ಮ ತಾಲೂಕಿಗೆ ಹೊಸ ಕೀರ್ತಿ ತಂದ 4 ವಿದ್ಯಾರ್ಥಿನಿಯರಿಗೆ ಸನ್ಮಾನ ಮಾಡಿ ಇವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶೀರ್ವದಿಸಿದರು. ಈ ವೇಳೆ ವಂದೇ ಮಾತರಂ ಸೇವಾ ಸಂಸ್ಥೆಯ ತಾಲೂಕು ಅಧ್ಯಕ್ಷರಾದ ವಿನಾಯಕ ಕುಲಕರ್ಣಿ, ಯುವ ಬ್ರಿಗೇಡ್ ಸಂಚಾಲಕರಾದ ಅಕ್ಷಯ್ ಕುಲಾಲ್, ಯುವ ಮುಖಂಡರಾದ ಪ್ರವೀಣ್ ಬಾಲೆಹೊಸೂರ್, ಲಕ್ಷ್ಮಣ್ ಜಾಧವ್, ಕುಮಾರ್ ಬೆನ್ನೂರ್, ಸಂತೋಷ್ ಗೌಡ, ಕೆಂಚನ್ ಗೌಡ್ರು, ಸಮಿತಾ ಕೆಮ್ಮಣಕೇರಿ, ಮಹೇಶ್ ಮುದ್ಗಲ್, ರಾಜು ಮುಳ್ಗುಂದ, ಸಚಿನ್ ಕಲಾಲ್, ಸುನಿಲ್ ಹೊಸೂರು, ಪರ್ವಿನ್ ರಾಗಿ, ಮಹೇಶ್ ಕುಲಕರ್ಣಿ, ಸಚಿನ್ ಮಹೇಂದ್ರಕರ್, ಶ್ರೀಶೈಲ್ ತೆಗ್ಗಿಹಳ್ಳಿ, ಪ್ರವೀಣ್ ಅರೇರ್, ಮಣಿಕಂಠ ದುರ್ಗದ ಮಠ, ಶಿವರಾಜ್ ಕುರುಬರ್, ರಾಜೇಂದ್ರ ಮಹೇಂದ್ರಕರ್, ಆನಂದ್ ರಾಶಿನಕರ್, ಪ್ರದೀಪ್ ತೆಂಬದಮನಿ, ಶಿವಕುಮಾರ್ ಸಾಲಿಮಠ, ಅನೂಪ್ ಗಾಣಿಗೇರ್ ಮತ್ತು ಇತರರು ಉಪಸ್ಥಿತಿಯಲ್ಲಿದ್ದರು. ಪ್ರಶಾಂತ್ ಮುಗಳಿ, ಜೀವನದ ನೆರಳು ನ್ಯೂಸ್, ಸವಣೂರು. ಎಲ್ರಿಗೂ ಗೊತ್ತಿದೆ ಯಾಕೆ ಈ ಪಂಚಿನ ಮೆರವಣಿಗೆ ಅಂತ ಹೇಳಿದ್ರೆ ಅದು ಅಖಂಡ ಭಾರತದ ಸಂಕಲ್ಪಕ್ಕಾಗಿ ಅಂತ ಹೇಳಿ. ಯಾವ ಭಾರತ ನಾವು ಹಿಂದೆ ನೋಡಿದ್ರೆ ಅಖಂಡವಾಗಿತ್ತು, ಯಾವ ಇವತ್ತಿನ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಲೂಚಿಸ್ತಾನ, ತುರ್ಕಿಸ್ತಾನ, ಬಾಂಗ್ಲಾದೇಶ, ಟಿಬೆಟ್ ನಂತ ಎಲ್ಲ ದೇಶಗಳು, ಮಯನ್ಮಾರ್, ಈ ಎಲ್ಲ ದೇಶಗಳು ಸೇರಿ ಭಾರತ ಅಖಂಡವಾಗಿತ್ತು. ಆ ಅಖಂಡ ಭಾರತವನ್ನ ಮತ್ತೆ ಕಟ್ಟಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಸಂಕಲ್ಪ. ಹೀಗಾಗಿ ಈ ಅಖಂಡ ಭಾರತದ ಸಂಕಲ್ಪ ಇದು ಕೇವಲ ರಾಜಕೀಯ ಭೂಪಟವಾಗಿರದೆ ಸಾಂಸ್ಕೃತಿಕವಾಗಿ ಎಲ್ಲ ರಂಗದಿಂದಲೂ ಕೂಡ ಭಾರತ ಒಂದಾಗಬೇಕು, ಅದು ಅಖಂಡವಾಗಬೇಕು ಎನ್ನುವ ಚಿಂತನೆಯೊಂದಿಗೆ ನಾವು ಅಖಂಡ ಭಾರತದ ಸಂಕಲ್ಪ ದಿನವನ್ನ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಅಖಂಡ ಭಾರತದ ಸಂಕಲ್ಪವನ್ನ ನಾವೆಲ್ಲರೂ ಮಾಡಿದ್ದೀವಿ. ಇಡೀ ನಗರದಾದ್ಯಂತ ದಯವಿಟ್ಟು ಸಣ್ಣ ಮಿತ್ರರನ್ನ ಕೇಳ್ಕೊಳ್ತೀನಿ, ಯಾರು ಮಾತಾಡಬಾರದು. ಇಡೀ ನಗರದಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ನಾವು ಭಾರತದ ಸಂಕಲ್ಪ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ತಿರಂಗ ರ್ಯಾಲಿಯನ್ನ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ
ಪ್ರತಿ ವರ್ಷ 14ನೇ ತಾರೀಕು ಆಗಸ್ಟ್ 14ನೇ ತಾರೀಕು ಸಂಜೆ ನಮ್ಮ ಈ ಪಂಚಮಿ ಮೆರವಣಿಗೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ ನಾವು 12ನೇ ತಾರೀಕಿಗೆ ಮಾಡ್ಕೊಂಡಿದ್ದೀವಿ ಅನಿವಾರ್ಯ ಕಾರಣಗಳಿಗಾಗಿ. ಹೀಗಾಗಿ ಇವತ್ತು ನಾವೆಲ್ಲರೂ ಕೂಡ ಸೇರಿದ್ದೀವಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ರಾಷ್ಟ್ರಕ್ಕಾಗಿ ಯಾರೆಲ್ಲ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ, ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಯಾರೆಲ್ಲ ತಮ್ಮ ಪ್ರಾಣವನ್ನ ನೀಡಿದ್ದಾರೋ ಅವರನ್ನ ನೆನೆಯುವಂತಹ ಸುಸಂದರ್ಭ, ಅವರನ್ನ ನೆನಪು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ, ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಯುವವಾಗ್ಮಿಗಳು ವಕ್ತಾರರು ಆಗಿರುವಂತಹ ಶ್ರೀಯುತ ನವೀನ್ ಶಾಸ್ತ್ರೂರ್ ಅವರು ಅಖಂಡ ಭಾರತ ಸಂಕಲ್ಪ ದಿನದ ಕುರಿತಾಗಿ 4 ಮಾತುಗಳನ್ನ ನಮಗೆ ಹೇಳಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ. माता की बोलो, भारत माता की, माता 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 माता। एक पड़ोसी वालों, दूध मांगे तो खीर देंगे, अगर कश्मीर मांगे तो अगर कश्मीर मांगे तो जननीं शारदां देवी रामकृष्णं जगद्गुरुं पादतद्मै त्रयोशत्व प्रणमामि मुमुं ರತ್ನಾಕರ ದೌತ ಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮ ರಾಜಶ್ರೀ ರತ್ನಾಕ್ಯಾಂ ಒಂದೇ ಭಾರತ ಮಾತರಂ. ತಾಯಿ ಭಾರತ ಮಾತೆಯನ್ನ ಸ್ಮರಿಸಿ ಇವತ್ತು ಸವಣೂರಿನ ಪ್ರಮುಖ ಬೀದಿಗಳಲ್ಲಿ ಪಂಜಿನ ಮೆರವಣಿಗೆಯನ್ನ ಆಯೋಜಿಸಿರುವಂತಹ ಯುವ ಬ್ರಿಗೇಡ್ನ ಎಲ್ಲ ಯುವಕರಿಗೆ ಹಾಗೂ ಒಂದೇ ಮಾತರಂ ಸಂಸ್ಥೆಯ ಎಲ್ಲ ಯುವಕರಿಗೆ ಸ್ವತಂತ್ರ ದಿನದ ಶುಭಾಶಯಗಳನ್ನು ತಿಳಿಸಿ ಕೆಲವೊಂದಿಷ್ಟು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಭಾರತ ಸದೃಢವಾದಂತಹ ಭಾರತ, ಇಡೀ ಜಗತ್ತಿಗೆ ವಿಶ್ವಗುರುವಾಗಿರುವಂತಹ ಭಾರತವನ್ನ ನಾವು ಅದರ ಅರಿವನ್ನ ತಿಳ್ಕೊಂಡು ಹೊರಟಾಗ ಯಾವ ಜಗತ್ತಿಗೆ ಬಟ್ಟೆಯ ಬಗ್ಗೆ ಪರಿಕಲ್ಪನೆ ಇಲ್ಲದಂತ ಸಂದರ್ಭದಲ್ಲಿ ಟೆಕ್ಸ್ಲಾನ್ ಬಟ್ಟೆಯನ್ನ ನಿರ್ಮಾಣ ಮಾಡಿ ಬಟ್ಟೆಯನ್ನ ಹೇಗೆ ಹಾಕಿಕೊಳ್ಬೇಕು ಅನ್ನೋದನ್ನ ಇಡೀ ಜಗತ್ತಿಗೆ ಪರಿಚಯಿಸಿದಂತಹ ಶ್ರೇಷ್ಠ ಭಾರತ ನನ್ನ ಭಾರತ ಸ್ನೇಹಿತರೆ. ಯಾವ ಜಗತ್ತಿಗೆ ಔಷಧಿಯ ಬಗ್ಗೆ ಗೊತ್ತಿಲ್ಲದಂತ ಸಂದರ್ಭದಲ್ಲಿ ಆಯುರ್ವೇದ ಪದ್ಧತಿಯ ಮುಖಾಂತರ ಔಷಧಿಯನ್ನ ಇಡೀ ಜಗತ್ತಿಗೆ ಪರಿಚಯಿಸಿದಂತ ಶ್ರೇಷ್ಠ ಭಾರತ ನನ್ನ ಭಾರತ ಸ್ನೇಹಿತರೆ. ಯಾವ ಜಗತ್ತಿಗೆ ದೂರದ ಬಗ್ಗೆ ಪರಿಕಲ್ಪನೆ ಇಲ್ಲ ಅಂತ ಸಂದರ್ಭದಲ್ಲಿ ಭೂಮಿಯಿಂದ ಸೂರ್ಯನಿಗೆ, ಭೂಮಿಯಿಂದ ಗುರುಗ್ರಹಕ್ಕೆ, ಶುಕ್ರ ಗ್ರಹಕ್ಕೆ ಇರುವಂತಹ ಅಂತರವನ್ನ ಕಂಡಿಡಿದಂತ ಶ್ರೇಷ್ಠ ರಾಷ್ಟ್ರ ನನ್ನ ಭಾರತ ಸ್ನೇಹಿತರೆ. ಇವತ್ತು ಯಾವ ಜಗತ್ತಿಗೆ ದೊಡ್ಡ ಅಪ್ಪ ಅಂತ ಬೀಗ್ತಾ ಇರುವಂತಹ ಅಮೆರಿಕ ಕೋಟಿ ಕೋಟಿಗಟ್ಟಲೆ ಹಣವನ್ನು ಗಳಿಸ್ತಾ ಇದೆ. ಆ ಕೋಟಿ ಕೋಟಿಗಟ್ಟಲೆ ಹಣವನ್ನು ಎಣಿಸ್ಲಿಕ್ಕೆ 0 ವರದಾನ ಮಾಡಿದಂತ ರಾಷ್ಟ್ರ ನನ್ನ ಭಾರತ ಸ್ನೇಹಿತರೆ. ಇಂತಹ ಸದೃಢ ಭಾರತವಿದ್ರೂ ಕೂಡ ನಾವು ಈ ಅಖಂಡ ಭಾರತ ಸಂಕಲ್ಪ ಯಾತ್ರೆಯನ್ನ ಮಾಡಬೇಕಾದಂತ ಪರಿಸ್ಥಿತಿ ಮಾತ್ರ ದೇಶದ ಸಂಕೇತವನ್ನು ಸಾರುವ ಜೆಂಡವನ್ನು ಹಿಡಿದು ದೇಶಭಕ್ತನಂತೆ ಕಾಣುತ್ತಿದ್ದೇವೆ ವಿನಃ ನನ್ನ ದೇಶ ನನ್ನ ಜನರು ಎಂಬ ಗೌರವ ಮನೋಭಾವನೆಯಾಗಲಿ ದೇಶಭಕ್ತಿಯನ್ನಾಗಲಿ ನಾವು ಬೆಳೆಸಿಕೊಳ್ಳಿಲ್ಲ ಸ್ನೇಹಿತರೆ. ದೇಶಭಕ್ತಿ ಅನ್ನೋದಕ್ಕೊಂದು ಉದಾಹರಣೆ ಕೊಡೋದಾದ್ರೆ ಕೇವಲ 12 ವರ್ಷದ ಪುಟ್ಟ ಬಾಲಕ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾನೆ. ಕೆಲಸ ಮಾಡ್ತಿರುವಂತ ಅವ್ರ ಅಪ್ಪನಿಗೆ ಹೋಗಿ ಆ 12 ವರ್ಷದ ಪುಟ್ಟ ಬಾಲಕ ಅವ್ರ ಅಪ್ಪನಿಗೆ ಕೇಳ್ತಾನೆ, ಅಪ್ಪ ನಮ್ಮ ಹೊಲದಲ್ಲಿ ಭತ್ತ ಬೆಳಿತೀವಿ, ಗೋಧಿ ಬೆಳಿತೀವಿ, ಯಾಕೆ ಬಂದೂಕನ್ನ ಬಿತ್ತಿ ಬಂದೂಕನ್ನ ಬೆಳಿಬಾರ್ದು, ಕ್ಷಣಮಾತ್ರದಲ್ಲಿ ಬ್ರಿಟಿಷರನ್ನ ಓಡಿಸ್ಬಿಡ್ಬೋದಲ್ಲ ಅಂತ ಹೇಳ್ತಾನೆ ಸ್ನೇಹಿತರೆ ಭಗತ್ ಸಿಂಗ್. ಅಂತಹ ದೇಶಭಕ್ತಿ ಉಳ್ಳಂತಹ ದೃಢತ್ವವನ್ನ ನಾವು ಕೂಡ ಹೊಂದಬೇಕಾಗುತ್ತೆ ಸ್ನೇಹಿತರೆ. ಬೇರೆ ದೇಶದ ಭಕ್ತಿ ನನ್ನ ದೇಶಕ್ಕೆ ಬಂದಾಗ ಒಬ್ಬ ನಿವೃತ್ತ ಯೋಧನಿಗೆ ಕೇಳ್ತಾನೆ, ನಿನ್ನ ದೇಶದ ಬಗ್ಗೆ ಹೆಮ್ಮೆಯ ವಿಷಯ ಏನಾದ್ರೂ ಇದೆಯಾ ಅಂತ ಕೇಳಿದಾಗ ನನ್ನ ದೇಶದ ನಿವೃತ್ತ ಯೋಧ ಒಂದು ಮಾತನ್ನ ಹೇಳ್ತಾನೆ, ಪಾಕಿಸ್ತಾನಿ, ನಿನ್ನ ದೇಶದ ವ್ಯಕ್ತಿ ಅಮೆರಿಕಕ್ಕೆ ಹೋಗಿ ಕೇವಲ 2 ಅಂತಸ್ತಿನ ಬೇಡಿಕೆಯನ್ನು ವಶಪಡಿಸಿಕೊಂಡ, ನಿನ್ನ ದೇಶದ ವ್ಯಕ್ತಿ ಅಮೆರಿಕಕ್ಕೆ ಹೋಗಿ 2 ಅಂತಸ್ತಿನ ಬೇಡಿಕೆಯನ್ನು ವಶಪಡಿಸಿಕೊಂಡ. ಆದ್ರೆ ನನ್ನ ದೇಶದ ಸ್ವಾಮಿ ವಿವೇಕಾನಂದ 5 ಪದಗಳಿಂದ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕ ಅನ್ನೋ 5 ಪದಗಳಿಂದ ಇಡೀ ಅಮೆರಿಕಾನೇ ತನ್ನ ಕಾಲ ಬುಡಕ್ಕೆ ತಗೊಂಡ ಸ್ನೇಹಿತರೆ. ಇದು ಭಾರತದ ದೃಢತ್ವ ಅನ್ನೋದನ್ನ ನಾವು ಇಡೀ ಜಗತ್ತಿಗೆ ಪರಿಸರಿಸಬೇಕಾಗಿದೆ ಸ್ನೇಹಿತರೆ. ಇವಾಗಲೂ ಕೂಡ ಚೀನಾ ನನ್ನ ದೇಶದ ಯೋಧರಕ್ಕಿಂತ 10 ಪಟ್ಟು ಯೋಧರ ಜನಸಂಖ್ಯೆಯ ಯುದ್ಧ ಮಾಡಕ್ಕೆ ಹೆದರ್ತಾರೆ. ಯಾಕಂದ್ರೆ ಅಲ್ಲಿಯ ಯೋಧರು ಕೇವಲ ಪಗಾರಕ್ಕಾಗಿ ದುಡಿತಾ ಇದ್ದಾರೆ. ದೇಶಕ್ಕೋಸ್ಕರ ದುಡಿತಾ ಇರುವಂತ ಯೋಧರು ಸಿಗೋದು ಕೇವಲ ಭಾರತದಲ್ಲಿ ಮಾತ್ರ ಅನ್ನೋದನ್ನ ನಾವೆಲ್ಲ ನಂಬಬೇಕಾಗಿದೆ ಸ್ನೇಹಿತರೆ. ಕಿರಣ್ ಕುಮಾರ್ ವಿವೇಕ್ ಅಂತ ಹೇಳಿ ಈ ಪಂಜಿನ ಮೆರವಣಿಗೆ ಏನಕ್ಕಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಖಂಡ ಭಾರತ ಸಂಕಲ್ಪಕ್ಕಾಗಿ ಅಂತ ಹೇಳಿ. ಯಾವ ಭಾರತ ಸ್ವಾತಂತ್ರ್ಯಕ್ಕೂ ಪೂರ್ವದಲ್ಲಿ ಅಖಂಡವಾಗಿತ್ತು ಅಥವಾ ಹಿಂದೆ ನಮ್ಮ ಪೂರ್ವಜರು ಕೊಟ್ಟಂತಹ ಭಾರತ ಅಖಂಡವಾಗಿತ್ತು, ಅದನ್ನು ಹಾಗೆ ಉಳಿಸ್ಕೊಳ್ಬೇಕು. ಇವತ್ತಿನ ಬಲೂಚಿಸ್ತಾನ, ಆಮೇಲೆ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ, ಟಿಬೇಟು ಎಲ್ಲ ಭಾರತದ ಭಾಗ ಏನಾಗಿತ್ತು ಅದು ಮತ್ತೆ ಅಖಂಡವಾಗಬೇಕು. ಹಾಗೆ ರಾಜಕೀಯ ಭೂಪಟವನ್ನು ನಾವು ಹೇಳ್ತಾ ಇಲ್ಲ, ಬದಲಾಗಿ ಸಾಂಸ್ಕೃತಿಕವಾಗಿ ಅಖಂಡ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಒಂದು ಪಂಜಿನ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈ ಸಂಕಲ್ಪಕ್ಕೆ ಒಂದು ದೊಡ್ಡ ಶಕ್ತಿ ಇದೆ. ನಾವು ನೋಡಿದ್ದೀವಿ, ನಮ್ಮ ಹಿರಿಯರು ಯಾವುದನ್ನು ಸಾಧಿಸಿದ್ದಾರೋ ಅದು ಈ ಸಂಕಲ್ಪದ ಮೂಲಕ ಸಾಧ್ಯ ಆಗಿದೆ. ಹೀಗಾಗಿ
ನಾವು ಅಖಂಡ ಭಾರತದ ಸಂಕಲ್ಪ ಮಾಡಿದ್ರೆ ಈಗಲ್ಲ ಅಂತ ಹೇಳಿದ್ರು ಇನ್ನು 10 ವರ್ಷ 20 ವರ್ಷ ಅಥವಾ ಒಂದು ಶತಮಾನ ಕಳೆದ ಮೇಲಾದ್ರೂ ನಮಗೆ ಒಂದು ಅಖಂಡ ಭಾರತ ಸಿಗತ್ತೆ ಅನ್ನುವಂತಹ ದೃಷ್ಟಿಯಿಂದ ಈ ಪಂಚನೆ ಮೆರವಣಿಗೆ ನಾವು ಮಾಡ್ತಾ ಇದ್ದೀವಿ. ಹಾಗೆ ಈ ರಾಷ್ಟ್ರಕ್ಕಾಗಿ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಯಾರೆಲ್ಲ ಮಣದಿದ್ದಾರೋ, ಯಾರೆಲ್ಲ ಈ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೋ ಆ ಮಹನೀಯರ ಸ್ಮರಣೆಗಾಗಿ ಅವರನ್ನು ನೆನಪಿಸಿಕೊಳ್ಳುವಂತಹ ದೃಷ್ಟಿಯಿಂದ ಈ ಅಖಂಡ ಭಾರತ ಸಂಕಲ್ಪವನ್ನ ಪಂಚನೆ ಮೆರವಣಿಗೆಯನ್ನ ನಾವು ಯುವ ಬ್ರಿಗೇಡ್ ಸವಣೂರು ವತಿಯಿಂದ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಹಾಗೆ ಈ ವರ್ಷವೂ ಕೂಡ ಮಾಡ್ತಾ ಇದ್ದೀವಿ. ಸರ್, ಎಷ್ಟನೇ ವರ್ಷ ಇದು ಮಾಡಕೊಂಡು ಸರ್? ಇದು ನಾವು ಕಳೆದ 5 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ಪಂಚನೆ ಮೆರವಣಿಗೆಯನ್ನ. ಹಾಗೆ ಇದು 6ನೇ ವರ್ಷ. ಈ ವರ್ಷವೂ ಕೂಡ ತುಂಬಾ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಚರಂಚಿಮಠ ಅಂತ ಈ ಅಖಂಡ ಭಾರತದ ಸಂಕಲ್ಪವನ್ನು ಹೊತ್ತಿರುವಂತಹ ಸವಣೂರು ನಗರದ ಎಲ್ಲ ಯುವಕ ಮಿತ್ರರು ಸೇರಿ ಪ್ರತಿ ವರ್ಷ ಈ ಪಂಚನೆ ಮೆರವಣಿಗೆಯನ್ನ ಹಮ್ಮಿಕೊಳ್ತಾ ಇದ್ದೇವೆ. ಅದೇ ಪ್ರಕಾರವಾಗಿ ಯುವ ಬ್ರಿಗೇಡ್ ಸಹಯೋಗದೊಂದಿಗೆ ನಮ್ಮ ವಂದೇ ಮಾತರಂ ಸೇವಾ ಸಮಿತಿಯು ಸಹ ಈ ಒಂದು ಪಂಚನೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು, ಈ ಒಂದು ಅಖಂಡ ಭಾರತದ ಸಂಕಲ್ಪ ದೇಶದ ಸುತ್ತಮುತ್ತಲೂ ಆಗುತ್ತಿರುವಂತಹ ಉಳಿದ ದೇಶಗಳ ಬೆಳವಣಿಗೆ ನೋಡಿದರೆ ಈ ಅಖಂಡ ಭಾರತ ಸಮೀಪದಲ್ಲಿಯೇ ನಮ್ಮ ಕನಸು ನನಸಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಪಂಚನೆ ಮೆರವಣಿಗೆ ಯಶಸ್ವಿಯಾಗಿ ದೇಶದ ಎಲ್ಲ ಯುವ ಮಿತ್ರರಿಗೂ ಹಾಗೂ ಸೇವಾ ಸಂಸ್ಥೆಗಳಿಗೂ ವಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಆಯ್ಕೆಯಾಗಿ ಈ 4 ವಿದ್ಯಾರ್ಥಿನಿಯರು ಈ ಊರಿಗೆ ಹಾಗೆ ಈ ತಾಲೂಕಿಗೆ ಗೌರವವನ್ನು ತಂದಿದ್ದಾರೆ. ಬಾಲಕಿಯರ ಪ್ರೌಢಶಾಲೆಯಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂತಹ ಈ ಬಾಲಕಿಯರು ನಮ್ಮ ಊರಿಗೆ ಗೌರವ ತಂದಿದ್ದಕ್ಕಾಗಿ ಅವರಿಗೆ ಸವಣೂರು ಯುವ ಬ್ರಿಗೇಡ್ ವತಿಯಿಂದ ಹಾಗೆ ಅದೇ ಪ್ರೀತಿಯಿಂದ ಇನ್ನೆಲ್ಲರಿಗೂ ಕೂಡ ಮತ್ತೊಮ್ಮೆ ಕಳಕಳಿಯಿಂದ ನಾವು ಹಾಗೆ ಪ್ರೀತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ನಿಮ್ಮ ಸಾಧನೆಗೆ ಜೋರಾದ ಚಪ್ಪಾಳೆ ಬರಬೇಕು.